ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ನೀವೆಲ್ಲ ಎಳ್ಳು ಪ್ರಿಪೇರ್ ಮಾಡಿದ್ದೀರಾ? ನಾನಂತೂ ಇವತ್ತು ಮಾಡಿದೆ ಸ್ನೇಹಿತರೆ. ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ಎಳ್ಳು ಬೆಲ್ಲವನ್ನು ತುಂಬ ಸುಲಭವಾಗಿ, ತುಂಬ ಬೇಗನೆ, ಅಂದರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಈ ಎಳ್ಳನ್ನು ನೀವು ಪ್ರಿಪೇರ್ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮತ್ತು ಈ ಎಳ್ಳು ಬೆಲ್ಲ ದೇವ್ರ ನೈವೇದ್ಯಕ್ಕೂ ಬರುತ್ತೆ. ಹಾಗೆಯೇ ಯಾರಿಗಾದ್ರೂ ಕೊಡೋದಕ್ಕೂ ಸಹ ಉಪಯೋಗಿಸ್ಕೋಬೋದು. ಮೊದಲಿಗೆ ಕಡಲೆಕಾಯಿ ಬೀಜ ಅಂದರೆ ಶೇಂಗಾವನ್ನು ಹುರಿತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗಷ್ಟು ಶೇಂಗಾ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಶೇಂಗಾ ಎಳ್ಳು ಇದೆರಡನ್ನು ಚೆನ್ನಾಗಿ ಹುರಿಬೇಕು. ಇಲ್ಲಾಂದರೆ ಹಸಗೆ ವಾಸನೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ಅವಾಗ ನಮಗೆ ಎಳ್ಳು ತಿಂದಾಗ ರುಚಿ ಅನಿಸೋದಿಲ್ಲ. ಈ ರೀತಿ ಕೆಂಪಗೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಶೇಂಗಾವನ್ನು ಹುರ್ಕೊಂಡು ಇದು ಸಿಪ್ಪೆಯನ್ನು ತೆಕ್ಕೋಬೇಕು. ಸಿಪ್ಪೆ ತೆಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊತೀನಿ. ನಂತರ ಇದಕ್ಕೆ 1 ಕಪ್ ಆಗಷ್ಟು ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಅಷ್ಟೇ, ಸ್ವಲ್ಪ ಹುರ್ಕೊಳ್ಳೋದಲ್ಲ, ಚೆನ್ನಾಗಿ ಕೆಂಪಗಾಗಬೇಕು ಎಳ್ಳು. ಚಟಪಟ ಅಂತ ಸಿಡಿಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕನೂ ಎಳ್ಳನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು. ಎಳ್ಳು ಚೆನ್ನಾಗಿ ಹುರಿದಿಲ್ಲ ಅಂದರೆ ತಿನ್ನೋವಾಗ ನಮಗೆ ಒಂಥರ ಹಸಿ ಹಸಿ ಅನಿಸುತ್ತೆ. ಹಾಗಾಗಿ ಎಳ್ಳು ಮಾತ್ರ ತುಂಬ ಚೆನ್ನಾಗಿ ಹುರಿಬೇಕು. ಕಡಲೆಕಾಯಿ ಬೀಜನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ನೋಡಿರಿ, ಈ ರೀತಿ ಸಣ್ಣ ಉರಿಯಲ್ಲಿ ಎಳ್ಳು ಕೆಂಪಗೆ ಸ್ವಲ್ಪ ಬಣ್ಣ ಬದಲಾಗುತ್ತೆ, ಅಲ್ಲಿ ತನಕನೂ ಹುರಿಬೇಕು. ನಾನು ನಿಮಗೆ ತೋರಿಸ್ತೀನಂತೆ. ನೋಡಿರಿ, ಈ ರೀತಿ ಕಲರ್ ಚೇಂಜ್ ಆಗಿದೆಯಲ್ಲ, ಹೀಗೆ ಚೆನ್ನಾಗಿ ಎಳ್ಳನ್ನು ಹುರ್ಕೊಂಡು ತೆಕ್ಕೋಬೇಕು. ಇದೆಲ್ಲನೂ ತಣ್ಣಗಾಗಬೇಕು, ಆಮೇಲೆ ಮಿಕ್ಸ್ ಮಾಡಬೇಕು. ಈಗ ಮೊದಲಿಗೆ ನಾನು ಒಂದು ಬಟ್ಲಲ್ಲಿ ನೋಡಿರಿ ಕಡಲೆಕಾಯಿ ಬೀಜ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ರೀತಿ 2 ಹೋಳು ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಹಾಕಿದ್ಮೇಲೆ 1 ಕಪ್ಪಷ್ಟು ಹುರ್ಗಡ್ಲೆ, ಇದನ್ನೇನು ಹುರಿಯೋ ಅಷ್ಟಿಲ್ಲ, ಹಾಗೆ ಹಾಕ್ಬೋದು. ನಂತರ ಇದಕ್ಕೆ ಒಣಕೊಬ್ಬರಿಯನ್ನು ಹಾಕ್ಕೋಬೇಕು. ನಾನಿಲ್ಲಿ ಒಣಕೊಬ್ಬರಿ ತುರಿದು ಹಾಕ್ತಾಯಿದ್ದೀನಿ. ಕೆಲವರು ಹೆಚ್ಚಿಬಿಟ್ಟು ಹಾಕ್ತಾರೆ. ನಿಮ್ಮ ಅನುಕೂಲ. ನಾನು ಹೀಗೆ ಯಾಕೆ ಮಾಡ್ತೀನಿ ಅಂತ ಮುಂದೆ ನಿಮಗೆ ತಿಳಿಸ್ತೀನಂತೆ. ನೋಡಿರಿ, ಒಣಕೊಬ್ಬರಿ ನಾನು 1 ಹಿಡಿ ಆಗಷ್ಟು ಹಾಕಿದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ಎಳ್ಳು ಹುರಿದಿದ್ವಲ್ಲ, ಬಿಳಿ ಎಳ್ಳು, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಈಗ ಮೇನ್ ಇಂಗ್ರೀಡಿಯೆಂಟು ಬೆಲ್ಲ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ನೋಡಿರಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ. ಇದನ್ನು 2 ಕಪ್ ಆಗಷ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಹೀಗೆ ಯಾಕೆ ಮಾಡ್ತಾಯಿದ್ದೀರಾ ನೀವು? ಎಲ್ಲ ಹೆಚ್ಚಬೇಕಲ್ವಾ ಕೊಬ್ಬರಿ ಬೆಲ್ಲ ಎಲ್ಲನೂ ಅಂತ ನೀವು ಅನ್ಕೋಬೋದು, ಕೇಳ್ಬೋದು. ಅದಕ್ಕೋಸ್ಕರ ಹೇಳಿಬಿಡ್ತಾಯಿದ್ದೀನಿ ಮುಂಚೆನೇ. ಕೆಲವೊಬ್ಬರಿಗೆ ಸಮಯದ ಅಭಾವಗಳಿರುತ್ತೆ, ಕೆಲಸಗಳಿಗೆ ಹೋಗ್ತಾ ಇರ್ತಾರೆ, ಮತ್ತು ಎಳ್ಳು ಮಾಡ್ಕೊಳ್ಳೋದಕ್ಕೆ ಪುರ್ಸೊತ್ತೆ ಆಗಿರೋದಿಲ್ಲ. ಅಂಥವ್ರಿಗೆ ಸುಲಭವಾಗಿ ಮಾಡ್ಕೊಳ್ಳುವಂಥ ವಿಧಾನವನ್ನು ತಿಳಿಸಿದ್ದೀನಿ. ಹೋದ ಸಲ ನಾನು ಸಕ್ಕರೆ ಪುಡಿ ಹಾಕಿ ಕಲಸಿದ್ದೆ. ತುಂಬ ಜನ ಕೇಳಿದ್ರಿ, ಎಳ್ಳು ಬೆಲ್ಲ ಅಂತಾರೆ, ಸಕ್ಕರೆ ಪುಡಿ ಹಾಕ್ತಾ ಇದ್ದೀರಲ್ಲ ಅಂತ. ನಿಮಗೆ ಗೊತ್ತಿರ್ಬೋದು, ಕೆಲವೊಂದು ಊರುಗಳಲ್ಲಿ ಅದೇ ಥರನೇ ಮಾಡೋದು. ಸಕ್ಕರೆ ಪುಡಿ ಹಾಕಿನೇ ಎಳ್ಳನ್ನು ಮಾಡ್ತಾರೆ. ಬಳ್ಳಾರಿ ಆ ಕಡೆ ಎಲ್ಲನೂ ಅದೇ ಥರನೇ ಎಳ್ಳು ಮಾಡೋದು, ಸಕ್ಕರೆ ಪುಡಿ ಹಾಕಿನೇ ಮಾಡೋದು. ಅಂದರೆ ಈಗ ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀನಲ್ಲ, ಅದೆಲ್ಲ ಸೇಮ್ ಅದೇ ಥರನೇ ಹಾಕ್ತಾರೆ. ಕಡಲೆ ಬೀಜ, ಹುರ್ಗಡ್ಲೆ, ಕೊಬ್ಬರಿ, ಎಳ್ಳು ಎಲ್ಲವನ್ನು ಹಾಕಿ ಸಕ್ಕರೆ ಪುಡಿ ಹಾಕಿ ಕಲಿಸ್ತಾರೆ. ಅದರ ಲಿಂಕ್ ಬೇಕಾದರೆ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೋಡ್ಕೊಳ್ರಿ. ಯಾರಿಗಾದ್ರೂ ಇಷ್ಟ ಆಗುತ್ತೆ, ನಾವು ಸಕ್ಕರೆ ಪುಡಿ ಹಾಕಿನೇ ಮಾಡ್ಕೊಳ್ಳೋದು ನಮ್ಮ ಊರುಗಳಲ್ಲಿ, ನಮಗಿಷ್ಟ ಆಗುತ್ತೆ ಅನ್ನೋರು ಅದನ್ನು ಫಾಲೋ ಮಾಡ್ಕೊಳ್ರಿ. ಈಗಂತೂ ಮತ್ತು ಹೆಲ್ತ್ ವೈಸ್ ನೋಡಬೇಕು ಅಂದರೆ ಸಕ್ಕರೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಸಕ್ಕರೆ, ಮೈದಾ ಇದನ್ನು ಅವಾಯ್ಡ್ ಮಾಡಬೇಕು ಅಂತ. ಹಾಗಾಗಿ ಪಂಚಾಮೃತಗಳನ್ನು ಮಾಡೋವಾಗೂ ಸಹ ಅಷ್ಟೇ ಈಗೆಲ್ಲನೂ ಬೆಲ್ಲದ ಪುಡಿಯನ್ನೇ ಬಳಸ್ತಾ ಇದ್ದಾರೆ. ಹಾಗಾಗಿ ನಾನು ಈ ಸಲ ಆರ್ಗ್ಯಾನಿಕ್ ಬೆಲ್ಲವನ್ನು ಬಳಸ್ತಾ ಇದ್ದೀನಿ, ಬೆಲ್ಲದ ಪುಡಿಯನ್ನು. ಈ ರೀತಿ ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ. ನಾನಂತೂ ರುಚಿ ನೋಡಿಲ್ಲ, ಯಾಕಂದರೆ ದೇವರ ನೈವೇದ್ಯಕ್ಕೆ ಅಂತ ಬೆಳಗ್ಗೆನೇ ಮಾಡಿದ್ದೆ ನಾನು ಸ್ನಾನ ಆದ ತಕ್ಷಣ. ಹಾಗಾಗಿ ಅದನ್ನು ಹಾಗೆ ತೆಗೆದಿಟ್ಟಿದ್ದೀನಿ, ಬಾಯಿಗೆ ಹಾಕ್ಕೊಳ್ಳೋದಿಲ್ಲ. ಹಾಗಾಗಿ ನಂಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಬೆಲ್ಲದ ಪುಡಿಯನ್ನು ಸೇರಿಸಿ ಮಾಡ್ತಾ ಇರೋದು. ತುಂಬ ಜನ ತುಂಬ ಬ್ಯುಸಿ ಇರ್ತಾರೆ, ಮಾಡ್ಕೊಳ್ಳೋದಕ್ಕೆ ಸಮಯ ಆಗೋದಿಲ್ಲ. ಅದು ಕೊಬ್ಬರಿ ಎಲ್ಲ ಹೆಚ್ಕೋಬೇಕು, ಸಣ್ಣದಾಗಿ ಬೆಲ್ಲ ಹೆಚ್ಕೋಬೇಕು, ಕೆಲಸಗಳಿಗೆ ಹೋಗ್ತಾ ಇರ್ತಾರೆ, ಬಿಡುವಿರೋದಿಲ್ಲ. ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ರೀತಿ ಎಳ್ಳು ಬೆಲ್ಲವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತು ತುಂಬ ಈಸಿಯಾಗಿ, ತುಂಬ ಬೇಗನೆ ಎಲ್ಲರೂ ಮಾಡ್ಕೋಬೋದು, ಅಷ್ಟು ಸುಲಭವಾಗಿದೆ ಇದು ರೆಸಿಪಿ. ನೀವೆಲ್ಲ ಟ್ರೈ ಮಾಡಿರಿ. ಮತ್ತು ರುಚಿ ಹೇಗಿದೆ ಅಂತ ನನಗೆ ಸಂಕ್ರಾಂತಿ ಹಬ್ಬದ ದಿನ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಸಂಕ್ರಾಂತಿ ಹಬ್ಬದ ದಿನ ದೇವರಿಗೆ ನೈವೇದ್ಯವನ್ನು ಮಾಡಿರಿ. ನಂತರ ನೀವು ಎಲ್ಲ ತಗೊಂಡು ನಂತರ ರುಚಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡ್ರಿ ಸ್ನೇಹಿತರೆ.
ಆರೋಗ್ಯದ ದೃಷ್ಟಿಯಿಂದ ಈ ಸಲ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆನೂ ಸಿಗುತ್ತೆ ಆರ್ಗ್ಯಾನಿಕಲ್ಲಿ, ಅದನ್ನು ಸಹ ಬೆರೆಸ್ಕೋಬೋದು. ನಾನು ಆ್ಯಕ್ಚುಲಿ ಸಕ್ಕರೆ ಪುಡಿಯನ್ನು ಮನೆಯಲ್ಲೇ ಮಿಕ್ಸಿಗೆ ಹಾಕ್ಕೊಂಡು ಹಾಕಿ ಕಲಿಸ್ತಾ ಇದ್ದೆ. ಸ್ವಲ್ಪ ಸಕ್ಕರೆಯನ್ನು ಕಡಿಮೆ ಮಾಡೋಣ ಅಂತ ಈ ರೀತಿಯಾಗಿ ಬೆಲ್ಲವನ್ನು ಬಳಸ್ತಾ ಇದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ರುಚಿ ಹೇಗೆ ಬಂತು ಅಂತ ಸಂಕ್ರಾಂತಿ ಹಬ್ಬದ ದಿನ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ನಮಸ್ಕಾರ.